ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ ಅಂತ ಈ ಸಂಡೇ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ನನಗೆ ಯಾಕೋ ಗಂಟ್ಲು ವಾಯ್ಸು ನೆನ್ನೆಯಿಂದ ಸರಿ ಇರಲಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಫ್ರೆಂಡ್ಸ್ ನೋಡಿ, ಈ ಡ್ರೆಸ್ಸು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ಬರೀ ಟಾಪ್ ಅಷ್ಟೇ ಫ್ರೆಂಡ್ಸ್, ಓನ್ಲಿ ಇದು 200 ಅಷ್ಟೇ. ನೋಡಿ ಫ್ರೆಂಡ್ಸ್, ನನಗೆ ಈ ಥರ ಬಟನ್ ಬಂದಿರೋದು ಟಾಪು ತುಂಬಾ ಇಷ್ಟ. ನೋಡಿ, ಈ ಥರ ತೋರಿಸ್ತೀನಿ. ಈ ಥರ ಇರುತ್ತೆ ಫ್ರೆಂಡ್ಸ್. ಇದು ಇಷ್ಟೇ ಉದ್ದ ಇರೋದು. ನಾನು ಜಾಸ್ತಿ ಇದೇ ಥರನೇ ಡಿಸೈನ್ ಇಟ್ಟು ಹೊಲಿಸ್ಕೊಳ್ಳೋದು. ಆದರೆ ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ. ಆಮೇಲೆ ಫ್ರೆಂಡ್ಸ್, ಇಲ್ಲಿ ಜೋಬನ್ನ ಕಟ್ ಮಾಡಿಬಿಟ್ಟೆ. ಇನ್ನೇನು ಫ್ರೆಂಡ್ಸ್, ಕೆಲಸಕ್ಕೆ ಇವತ್ತು ಸಂಡೇ ಕೆಲಸ ಐತೆ. ಇದನ್ನೇ ಹಾಕ್ಕೊಂಡೋಗೋಣ ಅಂದ್ಬಿಟ್ಟು ಅದಕ್ಕೆ ಇದನ್ನೇ ವೇರ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ. ನನ್ನ ಡೈಲಿ ರೋಟೀನ್ ಆಲ್ರೆಡಿ ನಿಮಗೆಲ್ಲ ಡೈಲಿ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್. ಇವಾಗ ಈ ವೆದರ್ಗೂ ಸಹ ಒಂದು ಸ್ವಲ್ಪ ಅದೇ ಹಂಗೆ ಆಗುತ್ತೆ ಮೈಗೆ. ನನಗೆ ನೆನ್ನೆ ಸ್ವಲ್ಪ ಜಾಸ್ತಿ ಆಗಿತ್ತು ಫ್ರೆಂಡ್ಸ್. ಇನ್ನು ನಾನು ಸ್ವಲ್ಪ ನೆನ್ನೆ ಒಂದು ಟ್ಯಾಬ್ಲೆಟ್ ತಗೊಂಡಿದ್ದೆ ಫ್ರೆಂಡ್ಸ್. ಯಾವಾಗಲೇ ಆಗಲಿ ನಮಗೆ ಜ್ವರ, ಮೈ ಕೈ ಎಲ್ಲ ಚುಚ್ಚಿತು ಅಂದರೆ ಒಂದು ಕಾಲು ಮಾತ್ರೆ ಅಂತ ಬರುತ್ತೆ. ಅದು ಓನ್ಲಿ ₹1. ನೆನ್ನೆ 8 ಗಂಟೆಗೇನೋ ತಗೊಂಡಿದ್ದೆ ಫ್ರೆಂಡ್ಸ್. ಅದು ನುಂಗಿದ ತಕ್ಷಣ ಮೈಯೆಲ್ಲ ಬೆವರು ಬರುತ್ತೆ ಫ್ರೆಂಡ್ಸ್. ನೋಡಿ, ನಾನಿವತ್ತು ಏನು ತಲೆನ ಬಾಚ್ಕೊಂಡಿಲ್ಲ, ಸುಮ್ಮನೆ ಹಾಗೆ ಬಾಚ್ಬಿಟ್ಟು ನೋಡಿ ಒಂದೇ ಒಂದು ಈ ಥರ ಜುಟ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲೇ ರೀಲ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಕೂದಲು ಕಟ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ತೋರಿಸ್ತೀನಿ ತಡಿ. ನೋಡಿ, ಒಂದೇ ಸಮ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಆಮೇಲೆ ಫ್ರೆಂಡ್ಸ್, ನಂದು ಇಲ್ಲೆಲ್ಲ ಹೇರು ಸ್ವಲ್ಪ ತುಂಡುಕ್ಕಿರೋದಿತ್ತು. ಆಮೇಲೆ ಫ್ರೆಂಡ್ಸ್, ಆಲ್ರೆಡಿ ನಾನು 1 ಇಯರ್ 2 ಇಯರೇ ಆಯಿತು ಅಂದ್ಕೊಳ್ಳಿ. ನಾನು ನಲ್ಲಿಕಾಯಿ ಜ್ಯೂಸು ಮತ್ತು ಬೀಟ್ರೋಟ್ ಜ್ಯೂಸು ಇದನ್ನೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಫ್ರೆಂಡ್ಸ್ ನೋಡಿ, ನಾನು ಇವಾಗ ಅನ್ಕೋತೀನಿ, ಇಲ್ಲೆಲ್ಲ ಸಣ್ಣ ಕೂದಲೆಲ್ಲ ಇಷ್ಟು ಉದ್ದ ಇದ್ದಿದ್ದೆಲ್ಲ ಈಗ ಈ ಕಿವಿ ಬಿಟ್ಟು ಹಿಂದ್ಗಡೆ ತನಕ ಬೆಳೆದಿದೆ ಫ್ರೆಂಡ್ಸ್ ನನ್ನ ಕೂದಲು. ಈಗ ನೋಡಿ, ನಾನು ಜಡೆ ಹಾಕಿದರೆ ತೋರಿಸ್ತೀನಿ ತಡೀರಿ. ನಿಮಗೆ ಕಾಣಿಸ್ತಾ ಆಯ್ತಾ ಫ್ರೆಂಡ್ಸ್? ಇಲ್ಲಿ ಪುಕ್ಕು ಥರ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಇದೆಲ್ಲ ಈಗ ಸ್ವಲ್ಪ ಫ್ರೆಂಡ್ಸ್ ಬೆಳೆದಿದೆ ನೋಡಿ ನನ್ನ ಕೂದಲು. ಆದರೆ ನಾನು ಫ್ರೆಂಡ್ಸ್ ಈ ಸಲ ಎಷ್ಟು ಕಟ್ ಮಾಡಿದ್ದೀನಿ ಗೊತ್ತಾ? ತುಂಬ ಜಾಸ್ತಿನೇ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಕಟ್ ಮಾಡಿದ್ದೀನಿ. ಆದರೆ ನನ್ನ ಮಗಳಂತೂ ಫ್ರೆಂಡ್ಸ್ ಇಷ್ಟುದ್ದ ಕಟ್ ಮಾಡೋಳು. ಅವಳು ಕೂದಲು ಇಲ್ಲಿಂದ ಕೆಳಗೆ ಬಿದ್ದಿತ್ತು. ಇವಾಗ ಏನು ಹೇಳೋಂಗಿಲ್ಲ ಬಿಡಿ, ಅವ್ರದ್ದು ಏನೇನೋ ಸ್ಟೈಲ್ ಮಾಡ್ಕೊಳ್ಳಿ. ಅವಳು ಏನೋ ವೀಡಿಯೋ ಬಂದು ಕೂದಲು ತೋರಿಸಲ್ಲ ಫ್ರೆಂಡ್ಸ್. ತೋರಿಸೋಣ ಅಂದರೆ ಆಮೇಲೆ ನನಗೆ ವೀಡಿಯೋ ಮಾಡುವಾಗ ಅವಳು ಕೂದಲು ಎಷ್ಟು ಅದ್ರ ಐತೆ ಅಂತ ಫೋಟೋದಲ್ಲಿ ಬ್ಯಾಕ್ ಸೈಡು ಎಡಿಟ್ ಮಾಡ್ಕೊಂಡು ಹಾಕೋಣ ಅಂದರೆ ಅದೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಒಂದೊಂದಾಗಿ ನಾನು ಯೂಟ್ಯೂಬಲ್ಲಿ ಕಲ್ತ್ಕೊತಾ ಇದ್ದೀನಿ ನೋಡಿ. ಈಗ AI ಆ್ಯಪಿಂದ ಪೂರ್ತಿ ನಾನು ತಮ್ನಲ್ಲಿ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಇವಾಗ ನಾನೇ ಮಾಡ್ತೀನಿ 5 ನಿಮಿಷಕ್ಕೆ. ಆಮೇಲೆ ಫೋಟೋನ ಎನ್ಲಾರ್ಜ್ ಮಾಡ್ಕೊಳ್ಳೋದನ್ನು ಕಲ್ತಿದ್ದೀನಿ. ಇನ್ನು ಫ್ರೆಂಡ್ಸ್, ನಾವು ಮೇಯ್ನ್ ಲೋಗೋ ಹಾಕಿದ್ದೀವಲ್ಲ, ಮೇಯ್ನ್ ಲೋಗೋಗೆ ಒಂದು ನೀಟಾಗಿ ಅದೊಂದು ಲೋಗೋ ಮಾಡಿಕೊಡು ಅಂತ ಅದನ್ನು ಕೇಳಬೇಕು ಫ್ರೆಂಡ್ಸ್. ಅದು ChatGPT ಆಗಿರ್ಬೋದು ಮತ್ತು ಜೆಮಿನಿಲಿ ಫ್ರೆಂಡ್ಸ್ ನಾನು ಬೇಗ ಮಾಡ್ಕೊಳ್ಳೋದು. ChatGPTಯಲ್ಲಿ ಸ್ವಲ್ಪ ನಮಗೆ ಜೆಮಿನಿಲಿ ಬೇಕಾದ್ರೆ ಫ್ರೆಂಡ್ಸ್ ನೀವು 5, 6 ಏನು ಎಷ್ಟು ಬೇಕಾದರೂ ಮಾಡ್ಬೋದು. ನಾನು ಫ್ರೆಂಡ್ಸ್ ಏನು ಗೊತ್ತಾ, ಹಳೆಯವೆಲ್ಲನೂ ಹಾಕಿದ್ದೀನಲ್ಲ, ಹಳೆ ಹಾಕಿರೋದನ್ನೇ ಒಂದೊಂದು ಟೈಮ್ ಇದ್ದಾಗ ಅದು ವಿಷಯದ ಬಗ್ಗೆ ಎಡಿಟ್ ಮಾಡಿ ಸುಮ್ಮನೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ 3,000 3,500 ವೀಡಿಯೋ ಹಾಕಿದ್ದೀವಿ. ಅದನ್ನೆಲ್ಲ ಮಾಡಿ ಹಾಕೋಕ್ಕಾಗುತ್ತಾ? ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಯಾವಾಗಾದರೂ ಅದರಲ್ಲಿ ಕಲ್ತ್ಕೋಬೇಕಲ್ಲ, ಅದರಲ್ಲಿ ಏನೇನು ಮಾಡ್ಬೋದು, ಸೇವ್ ಮಾಡ್ಕೊಳ್ಳೋದು ಹೆಂಗೆ. ಮತ್ತು ಫ್ರೆಂಡ್ಸ್ ಏನು ಗೊತ್ತಾ, ರೀಟ್ರೈ ಅಂತ ಬರುತ್ತೆ. ಅದೇ ಲಾಸ್ಟಲ್ಲಿ ಒಂದು ರೀಟ್ರೈ ಅಂದರೆ ಏನು ಗೊತ್ತಾ, ನೀವು ಮತ್ತೆ ಅದೇ ಫೋಟೋಕ್ಕೆ ಬೇರೆ ಥರ ಸಿಂಬಲ್ ಹಾಕೋದು, ಬೇರೆ ಥರ ಮ್ಯಾಟ್ರ್ ಬರೆಯೋದು, ಇದೆಲ್ಲ ನಾನಂತೂ ಫ್ರೆಂಡ್ಸ್ ಅದು ಎಲ್ಲರೂ ಬರ್ಕೊಂಡು ಇದಕ್ಕಿದು ಬರಬೇಕು ಮೇಲೆ ಅದೇ ಬರಬೇಕು ಅಂತ ಎಲ್ಲ ಮಾಡ್ತಾರಂತೆ ಡೈರಿಲಿ ಬರ್ಕೊಂಡು. ನಾನು ಫ್ರೆಂಡ್ಸ್ ಒಂದು ದಿವಸಕ್ಕೂ ನಾನು ಯಾವುದನ್ನೂ ಬರ್ಕೊಂಡಿಲ್ಲ. ನಾನು ಹಂಗೆ ಬಾಯಲ್ಲಿ ಹೇಳ್ತೀನಿ ವಿಷಯದ ಬಗ್ಗೆ, ಅದೇ ಪೂರ್ತಿ ರೆಡಿ ಮಾಡಿ ಕೊಡುತ್ತೆ ಫ್ರೆಂಡ್ಸ್. ಬೇಕಿದ್ದರೆ ಇವತ್ತು ಹೋಗಿ ವಿಡಿಯೋ ನೋಡಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಇಡ್ಲಿ ಪುಳಿಯೋಗರೆ ಮಾಡಿದ್ದೆ. ನಾನು ಸಿಂಪಲ್ಲಾಗಿ ಈ ಥರ ಬಾಯಲ್ಲಿ ಹೇಳಿದೆ, ಅದೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ. ನಾನು ಯಾವ ಫೋಟೋ ಹಾಕಿದ್ದೀನಿ, ಇದೇ ಫೋಟೋ ಸ್ಕೈ ಬ್ಲೂ ಕಲರ್ ಇರಲಿ ಎಂದೆ. ನಾನು ಹುಟ್ಟಿರೋ ಸ್ಯಾರಿನೂ ಸ್ಕೈ ಬ್ಲೂನೇ ಇತ್ತು. ಹಂಗಾಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ. ತಮ್ಮನಲ್ಲೂ ಆಲ್ರೆಡಿ ಹಾಕಿದ್ದೀನಿ ಆ ವಿಡಿಯೋನ. ಈಗ ಏನು ಗೊತ್ತಾ ಫ್ರೆಂಡ್ಸ್, ನಾವೆಲ್ಲನೂ ನಿಧಾನದಲ್ಲಿ ಕಲ್ತ್ಕೋಬೇಕು. ನಾನು ಬರೆದು ಏನೂ ಅದಕ್ಕೆ ಮ್ಯಾಟ್ರ್ ಹೇಳ್ತಾಯಿಲ್ಲ. ಇದನ್ನು ನಾನು AI ಆ್ಯಪ್ ತಮ್ಮನಲ್ಲಿ ಮಾಡೋದನ್ನ ಕಲ್ತಿದ್ದು. ಅವರು ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆ ಅಂದರೆ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇಲ್ಲ ನಿಮಗೆ ಮೊಬೈಲಲ್ಲಿ ಚಿಹ್ನೆಗಳನ್ನ ತೋರ್ಸೋಕ್ಕೆ. ಯಾವಾಗಾದರೂ ನನ್ನ ಮಗಳದ್ದು ಮೊಬೈಲ್ ತಗೊಂಡು ಹೇಳ್ಕೊಡ್ತೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ.
ಸುಮ್ಮನೆ ನಾವು ಏನು ಗೊತ್ತಾ ತಮ್ಮನಲ್ಲಿ ನಾನೇ ಇಷ್ಟು ದಿವಸ ನೋಡಿ ಆ ಫೋಟೋ ಹಾಕೋದು ಈ ಫೋಟೋ ಹಾಕೋದು ನನ್ನ ಮನಸ್ಸಲ್ಲಿ ಒಂದೊಂದ್ಸಲ ಅನ್ಕೋತಾ ಇದೆ ಫ್ರೆಂಡ್ಸ್, ಡಾರ್ಕ್ನೆಸ್ಸೇ ಬರಲ್ವಲ್ಲ ನಂದು ತಮ್ಮನಲ್ಲು. ಎಲ್ಲರೂ ಈ ಥರ. ಆಮೇಲೆ ಇದರಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ನೀವು FHD ಅಂತ ಹೊಡೆದ್ರೆ HD ಫುಲ್ HD ಮಾಡಿಕೊಡು ಅಂದರೆ FHD ಅಂತ ಹೇಳ್ಬೇಕು. ಫುಲ್ ಕಲರ್ಫುಲ್ಲಾಗಿ ನೀವು ಯಾವ ಸೀರೆ ಕೇಳ್ತೀರ ನೋಡಿ ಫ್ರೆಂಡ್ಸ್, ವಿಜ್ಞಾನ ಮತ್ತು ಸಾಫ್ಟ್ವೇರ್ ಎಷ್ಟು ಮುಂದುವರೆದಿದೆ ಅಷ್ಟು ನೀಟಾಗಿ ಮಾಡಿಕೊಡುತ್ತೆ ಫ್ರೆಂಡ್ಸ್. ನಾನು ನೆನ್ನೆ ಸುಮ್ಮನೆ ಟ್ರಾಫಿಕ್ ಜಾಮ್ದು ವೀಡಿಯೋದಲ್ಲಿ ಹೆಂಗೆ ಏನು ಅಂತ ಹೇಳಿದೆ, ಅದನ್ನಂತೂ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದೆ. ಆಮೇಲೆ ನೀವು ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಬೇರೆ ಥರ ಕೇಳ್ಕೊಬೋದು, ನಮ್ಮ ಸೀರೆ ಬೇರೆ ಥರ ಕಲರ್ ಕೇಳ್ಕೊಬೋದು, ಸ್ಮೈಲ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ, ಆಮೇಲೆ ಕಿಚನಲ್ಲಿ ಕುಕ್ಕಿಂಗ್ನ ಅಡುಗೆ ಮಾಡೋ ರೀತಿ ಬೇಕಿದ್ರೂ ನೀವು ಕೇಳ್ಕೊಬೋದು. ನೀವೇ ಅಲ್ಲಿ ಹೇಳಿದ್ರೆ ಸಾಕು, ನಾನು ಇಡ್ಲಿ ತಟ್ಟೆ ಕೈಯಲ್ಲಿ ಹಿಡ್ದಿರುವ ರೀತಿ ನನಗೆ ತಮ್ಮನಲ್ಲಿ ಮಾಡಿಕೊಡು ಅಂದರೆ ಅದೇ ಮಾಡ್ಕೊ. ಆದರೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ನೀವು ಇಂಗ್ಲೀಷಲ್ಲಿ ಹೇಳಿದ್ರೂ ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು ಫ್ರೆಂಡ್ಸ್. ನನಗೆ ಸ್ಟಾರ್ಟಿಂಗಲ್ಲಿ ತಮ್ಮನಮ್ಮನ್ನು ಅನ್ನೋದೆಲ್ಲ ತಮಿಳ್ ಅಂತ ಬಂದ್ಬಿಟ್ಟಿತ್ತು, ಅದು ಪೂರ್ತಿ ತಮಿಳಲ್ಲೇ ಬಂದ್ಬಿಟ್ಟಿತ್ತು ತಮ್ಮನಲ್ಲಿ. ಇದು ಯಾಕೆ ಈ ಥರ ಗೊತ್ತಾಯ್ತಾ? ಆಮೇಲೆ ಗೊತ್ತಾಯಿತು ಫ್ರೆಂಡ್ಸ್, ಅದು ನಾನು ತಪ್ಪು ಕೊಟ್ಟಿದ್ದೀನಿ ಮೈಕಲ್ಲಿ ಅದಕ್ಕೆ ರೈಟಿಂಗು ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಕೆಮ್ಮುದು ಔಷಧಿ ಬಿಟ್ಬಿಟ್ಟು ನಾನೋಗಿ ಗ್ಯಾಸ್ಟ್ರಿಕ್ ಔಷಧಿ ಕುಡ್ದಿದ್ದೀನಿ ನೆನೆ. ಈಗ ನೋಡಿದ್ರೆ ಹಿಂದೆ ಇದು ನಾನು ಹಾಸ್ಪಿಟ್ಲಲ್ಲಿ ಒಬ್ರಿಗೆ ಬೇಕಿತ್ತು ಅಂತ ಫೋಟೋ ತೆಗಿಯೋಕ್ಕೆ ಅದನ್ನು ನನ್ನ ಮಗಳಿಗೆ ಹೇಳಿದ್ದೆ ಫೋಟೋ ತೆಗೆದು ಕಳ್ಸೋಕ್ಕೆ. ಆವಾಗ ಈಗ ಕುಡ್ದಿದ್ದೀನಿ ಫ್ರೆಂಡ್ಸ್, ಅದು ತುಂಬ ಸ್ಟ್ರಾಂಗ್ ಔಷಧಿ. ಇಲ್ಲೇ ನಮ್ಮ ಮನೆ ಹತ್ರ ಮಂಜುಶ್ರೀ ಹಾಸ್ಪಿಟ್ಲ್ ಐತೆ, ಅವ್ರು ಕೊಟ್ಟಿದ್ರು ನಾಯಕ್ ಡಾಕ್ಟ್ರು ಅಂತ ಫ್ರೆಂಡ್ಸ್. ಅವರು ತುಂಬ ನೋವುಗಳಿಗೆ ತುಂಬ ಚೆನ್ನಾಗಿ ನೋಡ್ತಾರೆ, ಹಂಗಾಗಿ ಅದೇ ಇಟ್ಕೊಂಡಿದ್ದೀನಿ. ಅದು 27 ತನಕ ಲಾಸ್ಟ್ ಡೇಟ್ ಐತೆ, ಅದನ್ನು ನೋಡಿದೆ. ಯಾಕೆಂದರೆ ಒಂದೊಂದ್ಸರಿ ಲಾಸ್ಟ್ ಡೇಟ್ ನೋಡಲ್ಲ, ಏನು ನೋಡಲ್ಲ, ಹೆಂಗೆ ಬೇಕಂಗೆ ಕುಡಿತೀಯ ಅಂತೇಳಿ ನನ್ನ ಮಗಳು. ಅದಕ್ಕೋಸ್ಕರ ಫ್ರೆಂಡ್ಸ್ ಫಸ್ಟೇ ಇವತ್ತು ನಾನು ಲಾಸ್ಟ್ ಡೇಟ್ ನೋಡಿಬಿಟ್ಟಿದ್ದೀನಿ, 27 ಐತೆ. ಅದಕ್ಕೆ ಈಗ ಕುಡ್ದಿದ್ದೀನಿ. ಸಂಜೆ ಕುಡಿದ್ರೆ ನಾನು ನೆನ್ನೆ ಹೋಗಿ ನಾನು ಶೋಕೇಶಲ್ಲಿ ನೋಡಬೇಕಿತ್ತು, ಅದಕ್ಕೆ ಈಗ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ಮೆಡಿಸನ್ನು ಏನೇನು ತಲೆನೋವು ನೋವಿಸ್ತೀವಿ ಇವೆಲ್ಲನೂ ಒಂದು ಡಬ್ಬ ಬಾಕ್ಸಿಗೆ ಮಡಿಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಟೈಮ್ ನೋಡ್ತಾ ಇದ್ದೆ, 12:30 ಹೋಗಬೇಕಲ್ಲ ಡ್ಯೂಟಿಗೆ. ಏನು ಮಾಡೋದು ಫ್ರೆಂಡ್ಸ್, ಇವತ್ತು ನಾನು ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ, ರಜೆ ತಗೊಳ್ಳೋಣ ಅಂದ್ಕೊಂಡೆ. ಆದರೆ ಇನ್ನೊಬ್ಬರು ಸೂಪರ್ವೈಸರು ರಜದಲ್ಲಿದ್ದಾರೆ. ಸ್ವಲ್ಪ ನೆನ್ನೆಯಿಂದ ನನಗೆ ಮೈಗೆ ಅಷ್ಟಕ್ಕಷ್ಟೇ, ಅಲ್ಲೂ ಅಷ್ಟೇ. ನೆನ್ನೆ ಮೀಟಿಂಗ್ ಹೋಗಿದ್ದೀನಿ, ಮುಖ ಎಲ್ಲ ಒಂಥರ ಆಗೈತೆ ಅಂದರು. ಆಮೇಲೆ ಇನ್ನೊಬ್ರು ನಮ್ಮ ಮೇಡಮು ನೀವು ಆ ಥರ ಕಾಣಿಸಲ್ಲ ಬಿಡಿ ಅಂತ ಅಂದರು. ಫ್ರೆಂಡ್ಸ್ ಯಾಕೆ ಗೊತ್ತಾ, ಒಂದು ಮನುಷ್ಯ ಯಾವಾಗಲೂ ಆಕ್ಟಿವ್ ಆಗಿದ್ದರೆ, ಯಾವಾಗಾದರೂ ಅವ್ನು ಮಂಕಾಗಿದ್ದರೆ ಒಬ್ಬೊಬ್ಬರಿಗೆ ಇದು ಅನಿಸುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ಏನು ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಕ್ಕೆ ಬಂದು ಇದನ್ನೆಲ್ಲ ಹೇಳ್ಬೇಕಾಯ್ತು. ಯಾರಾದರೂ ಅಷ್ಟೇ ಫ್ರೆಂಡ್ಸ್, ಫಸ್ಟ್ ಎಲ್ತ್ ನೋಡ್ಕೊಳ್ಳಿ, ಆಮೇಲೆ ಕೆಲಸ ಮಿಕ್ಕಿದ್ದೆಲ್ಲವ ಒಂದು ಊಟ ತಿಂಡಿ ಆದರೂ ಅಷ್ಟೇ ಫ್ರೆಂಡ್ಸ್. ನಮ್ಮ ಹತ್ರ ಏನೈತೆ ಅದರಲ್ಲೇ ನೀಟಾಗಿ ತಿನ್ನಬೇಕು. ಇನ್ನು ಫ್ರೆಂಡ್ಸ್ ನಾನೊಂದು ಪೇಯ್ನ್ ಹಿಲ್ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಅವತ್ತು ಆಗಲಿಲ್ಲ. ನೋಡೋಣ ಫ್ರೆಂಡ್ಸ್, ವೆಡ್ನೆಸ್ಡೇ ಯಾವತ್ತಾರು ವೀಕ್ ಆಫ್ ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ದೆ. ಏನಿಲ್ಲ ಫ್ರೆಂಡ್ಸ್, ಈ ಕೈಗಳು ಪೇಯ್ನ್ ಕಮ್ಮಿನೇ ಆಯ್ತಾಯಿಲ್ಲ. ನಾನೆಲ್ಲ ಜ್ಯೂಸ್ ಕುಡಿತೀನಿ, ಎಲ್ಲನೂ ಮಾಡ್ತೀನಿ, ಒಂದೊಂದು ಸಲ ಗಾಡಿನೂ ಓಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವ ವಿಷಯದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡು ಫ್ರೆಂಡ್ಸ್, ನಾನು ಕೆಲಸ ಮಾಡೋದು ಹಾಸ್ಪಿಟ್ಲಲ್ಲಿ ಅಂತ ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ. ಇನ್ನು ಫ್ರೆಂಡ್ಸ್ ನಮಗೆ ಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಕುಂಕುಮ ಹೂವು ಎಲ್ಲ ಕೊಡ್ತಾರೆ ಅಂತ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಇನ್ನು 2 ವರ್ಷ 3ನೇ ವರ್ಷ ಇದು ನಂದು ಫ್ರೆಂಡ್ಸಲ್ಲಿ ಮ್ಯಾಂಗೋ ಕೊಟ್ಟಿದ್ರು ನೆನೆ ಫ್ರೆಂಡ್ಸ್. ಆ ಮ್ಯಾಂಗೋದಲ್ಲಿ ಒಂದು ಸಹ ಹುಳಿ ಆಗಿರಲ್ಲ. ನನಗದೇ ಆಶ್ಚರ್ಯ. ಅಂದರೆ ಆ ಮರ ಎಲ್ಲ ಮರನೂ ಎಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಅಂತ ನೀವು ಯೋಚನೆ ಮಾಡಿ ಫ್ರೆಂಡ್ಸ್. 3 ಡೇಸಿಂದನೂ ನಮ್ಮ ಹಾಸ್ಪಿಟ್ಲಲ್ಲಿರೋ ಸ್ಟಾಫು ಅವ್ರುಗಳು ಎಲ್ಲ ಪ್ಯಾಕ್ ಮಾಡಿ ಹಣ್ಣುಗಳನ್ನ ಆರಿಸಿ ಫ್ರೆಂಡ್ಸ್, ಅದೆಲ್ಲ ಈಸಿ ಕೆಲಸ ಅಲ್ಲ. ಅಷ್ಟೊಂದು ಒಂದು 2,000 ಜನಗಳಿದ್ದಾರೆ, ಹೌಸ್ ಕೀಪಿಂಗ್ಗೆ ಒಂದು 300 ಜನ ಇದ್ದಾರೆ. ಅವರೆಲ್ರಿಗೂ ಪ್ಯಾಕ್ ಮಾಡಬೇಕು, ಒಂದು ಮಿಸ್ ಆಗ್ದಂಗೆ. ಹಣ್ಣು ಕ್ಲೀನಾಗೈತಾ ನೋಡಬೇಕು, ಹಣ್ಣು ಬಿದ್ದಾಗ ಒಡೆದೋಗೈತಾ ಅಂತ ಚೆಕ್ ಮಾಡಬೇಕು. ಎಲ್ಲನೂ ಮಾಡಿ ಕೊಟ್ಟಿದ್ರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫ್ರೆಂಡ್ಸ್, ನಮ್ಮ ಓನರ್ ಇದ್ದಾರಲ್ಲ ಹಾಸ್ಪಿಟ್ಲ್ ಓನರು, ಅವರು ಫ್ರೆಂಡ್ಸ್ ಏನಿಲ್ಲ ಅಂದರೆ 2-2.5 ಸಾವಿರ ನಾವು ಜನ ಇದ್ದೀವಿ. ತೋರಿಸ್ತೀನಿ ನಿಮಗೆ ಬಾಕ್ಸ್, ಆ ಬಾಕ್ಸಲ್ಲಿ ಎಷ್ಟು ಹಣ್ಣಿದೆ ಅಂತ. ಒಂದು ಬರೆಯಲ್ಲ ಬಾಕ್ಸ್ ಕೊಡು. ಆ ಬಾಕ್ಸಲ್ಲಿ ಫ್ರೆಂಡ್ಸ್ ಏನಿಲ್ಲ ಅಂದರೂ 15 ಹಣ್ಣಿದೆ. ಆಮೇಲೆ ಅವರು ಪ್ಯಾಕ್ ಮಾಡಿ ಹೋದ ವರ್ಷ ಫ್ರೆಂಡ್ಸ್ ದೊಡ್ಡ ಬಾಕ್ಸಲ್ಲಿ ಸ್ವಲ್ಪ ಖಾಲಿ ಥರ ಕಾಣ್ತಿತ್ತು. ಈ ವರ್ಷ ಕರೆಕ್ಟ್ ಬಾಕ್ಸು ಫ್ರೆಂಡ್ಸ್, ಕರೆಕ್ಟಾಗಿ ಆ ಬಾಕ್ಸ್ ಹಿಡಿಯೋಷ್ಟು. ನಾವು ನೆನ್ನೆನೇ 3 ಹಣ್ಣು ತಿಂದಿದ್ದೀವಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಇದೆ. ನಾನು ಕೆಮ್ಮೈತಲ್ಲ ಅದೈತಲ್ಲ ಇದೈತಲ್ಲ ಅಂತ ಏನೂ ನೋಡಿಲ್ಲ. ಇನ್ನು ಫ್ರೆಂಡ್ಸ್ ಅದು ವರ್ಷನೂ ಕೊಡ್ತಾರೆ. ಆಮೇಲೆ ಕೊಟ್ಟವರು ಹೇಳಿದ್ರು, ಎಲ್ಲರೂ ಪ್ರಾರ್ಥನೆ ಮಾಡಿದ್ವಿ ಫ್ರೆಂಡ್ಸ್. ನಾವೊಂದು ಜಾಗ ಒಳ್ಳೆ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಪ್ರಾರ್ಥನೆ ಮಾಡಿ ಅಂತ ಅವ್ರು ಹೇಳೋದು ಮುಂಚೆನೇ ನಾವು ಅವ್ರು ಚೆನ್ನಾಗಿರ್ಲಪ್ಪ ಅಂತ ಅನ್ಕೋಬೇಕು. ಯಾಕೆ ಗೊತ್ತಾ, ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಾರೆ. ಈಗ ಯಾರಾದರೂ ಕಿರಿಕ್ ಮಾಡೋದು, ಯಾವಾಗಲೂ ಟಾರ್ಚರ್ ಮಾಡಿದ್ದು ಎಲ್ಲ ಮಾಡುವಾಗ ನಾವು ಅವ್ರು ಒಳ್ಳೇದು ಹಾರೈಸೋಕ್ಕಾಗುತ್ತಾ? ನೀವೇ ಹೇಳಿ. ಇಲ್ಲಿ ನಮಗೆ ಓನರ್ ಆ ಥರ ಅಲ್ಲ ಫ್ರೆಂಡ್ಸ್, ಅವರು ಎಲ್ಲರೂ ಒಂದೇ ರೀತಿ ನೋಡ್ತಾರೆ. ಅವ್ರದ್ದು ಅದೇ ಒಂದು ದೊಡ್ಡ ಗುಣ. ಇವ್ರು ಹೌಸ್ ಕೀಪಿಂಗು, ಅವರು ಎಲ್ಲರೂ ನಮ್ಮ ಫ್ಯಾಮಿಲಿ ಥರ ಅಂತ ಅನ್ಕೋತಾರೆ. ಅದೇ ಥರ ನೋಡ್ತಾರೆ. ಆಮೇಲೆ ಎಷ್ಟೊಂದು ಜನಕ್ಕೆ ಹೌಸ್ ಕೀಪಿಂಗಿಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಮಕ್ಕಳು ಓದ್ಸೋಕ್ಕಿರ್ಬೋದು, ಅವ್ರಿಗೆ ಮದುವೆ ಮಾಡೋದಿರ್ಬೋದು ಫ್ರೆಂಡ್ಸ್. ಅಂಥ ಮನಸ್ಸು ಎಲ್ರಿಗೂ ಬರೋಲ್ಲ, ಎಲ್ಲೋ 100ಕ್ಕೆ ಒಬ್ರಿಗೆ ಬರುತ್ತೆ.
ಹಂಗಾಗಿ ಅಂಥ ಜಾಗದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಲೇಡೀಸು ಯಾವುದಾದ್ರೂ ಜಾಗಕ್ಕೆ ಕೆಲಸಕ್ಕೆ ಹೋದರೆ ಜಾಸ್ತಿ ಕಿರಿಕಿರಬಾರ್ದು ಫ್ರೆಂಡ್ಸ್. ಇರುತ್ತೆ ಕಿರಿಕು, ಮಾಮೂಲಿ ಕೆಲಸ ಅಂದರೆ ಅದೆಲ್ಲ ನಾರ್ಮಲಾಗಿ ಬರುತ್ತೆ. ಇಲ್ಲಿ ಯಾವುದು ಕಿರಿಕು ಇದು ಬೇರೆ, ಸೆಕೆಂಡ್ರಿ ಕೆಲಸದ ಟೈಮಲ್ಲಿ ಒಂದೊಂದ್ಸರಿ ಪೇಷೆಂಟು ಅದು ಇದು ಇದ್ದೇ ಇರುತ್ತೆ. ಆದರೆ ಇಲ್ಲಿ ಫ್ರೆಂಡ್ಸ್ ಆ ಥರ ಏನೂ ಇಲ್ಲ. ಯಾರೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನು ಬೇಜಾರು ಅನಿಸಲ್ಲ ನಮಗೆ. ನೋಡಿ, ನಾನು ಎಷ್ಟು ಸಂಡೇ ಕೆಲ್ಸಕ್ಕೆ ಹೋಗಿದ್ದೀನಿ, 2 ಶಿಫ್ಟ್ ಕಂಟಿನ್ಯೂ ಮಾಡಿದ್ದೀನಿ. ಯಾವತ್ತಿಗೂ ನನಗೇನು ಅನಿಸಿಲ್ಲ ಫ್ರೆಂಡ್ಸ್. ಒಂದು ಮನುಷ್ಯನಿಗೆ ಕೆಲಸದ ಜಾಗದಲ್ಲಿ ಅದೇ ಅಲ್ವಾ ಬೇಕಾಗಿರೋದು. ಹಂಗೆ ಫ್ರೆಂಡ್ಸ್, ಅಷ್ಟು ಜನಕ್ಕೂ ಮ್ಯಾಂಗೋ ಕೊಟ್ಟಿದ್ದಾರೆ. ನಾನೀಗ ನಿಮಗೆ ಆ ಬಾಕ್ಸು ತೋರಿಸ್ತೀನಿ, ಹಣ್ಣು ತೋರಿಸ್ತೀನಿ. ಅಯ್ಯೋ ಫ್ರೆಂಡ್ಸ್, ನನ್ನ ಮಗಳಿಲ್ಲ, ಬೆಡ್ರೂಮಲ್ಲಿ ಇಲ್ಲ ಅವಳು. ನಾನು ನೋಡಿದ್ರೆ ಅಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಏನಂತ ಇದ್ದೀನಿ, ಬಾಕ್ಸ್ ತಂದುಕೊಡು ಅಂತ ಇದ್ದೀನಿ. ನೋಡಿದ್ರೆ ಅವಳು ಇಲ್ಲ, ಒಳಗೆ ಹೋಗಿದ್ದೆ. ಒಳಗೆ ಅವಳೆ ಮಖ ತೊಳ್ಕೊಳಕ್ಕೆ ಹೋಗೋಳೆ. ಅವಳು ನನ್ನ ಕೈಲಿ ಸ್ವಲ್ಪ ಮನ್ಸ್ಕೊಂಡು ಬಾಕ್ಸ್ ತಂದುಕೊಡ್ತಾಳೆ. ನಾನು ಈ ಸೌಂಡ್ ಇಲ್ವಲ್ಲ, ಅವಳು ಜಾಸ್ತಿ ನಂತರ ಸೌಂಡ್ ಮಾಡಲ್ಲ, ಮೆತ್ತಗೆ ಸೈಲೆಂಟ್ ಕಿಲ್ಲರು ಫ್ರೆಂಡ್ಸ್. ಬಾಕ್ಸ್ ತೋರಿಸ್ಬಿಡ್ತೀನಿ ಫಸ್ಟು ನಿಮಗೆ. ನನಗೆ ಎತ್ತಕ್ಕೆ ಆಯ್ತಲ್ಲ ಫ್ರೆಂಡ್ಸ್ ಬಾಕ್ಸ್ನ. ನೋಡಿ ಫ್ರೆಂಡ್ಸ್, ಇದು ಫುಲ್ಲು ಬಾಕ್ಸು ಕಾಣಿಸ್ತಾ ಇದೆಯಾ? ಬಾಕ್ಸ್ ಆಯಿತಾ? ನೋಡಿದ್ರಾ? ಈಗ ಹಣ್ಣು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಹಣ್ಣು. ಟೈಮು ನೋಡ್ಕೋಬೇಕಲ್ಲ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು ನಾನು. ಆಹಾ ಘಮ ಅಂತ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗಿದೆ ಫುಲ್ಲು ಫ್ರೆಂಡ್ಸ್. ಇಷ್ಟು ಹಣ್ಣನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಏನಿಲ್ಲ ಅಂದರೆ ಇದರಲ್ಲಿ ಫ್ರೆಂಡ್ಸ್ ಒಂದು 2 kg 3 kg ಇರ್ಬೋದು. ಎನಿ ಗೆಸ್ಸಸ್ ನೀವು ಗೆಸ್ ಮಾಡಿ ಇದು ಮಾಡಿ. ಹಣ್ಣು ಎಷ್ಟಿದೆ ಲೆಕ್ಕ ಹಾಕ್ತೀನಿ. 1 2 3 4 5 6 7 8 9 10 11 12 13 14 15 16 17. ಇವಾಗ ಕನ್ನಡದಲ್ಲಿ ಲೆಕ್ಕ ಹಾಕ್ತೀನಿ. 1 2 3 4 5 6 7 8 9 10 11 12 13 14 15 16 17 ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನಿಮ್ಗೆ ಯಾರಾದರೂ ಕೊಟ್ಟಿದ್ದಾರಾ? ಇದರಲ್ಲೆಲ್ಲ ನೋಡಿ ಎಷ್ಟೊಂದು ದುಡ್ಡು ಬರುತ್ತೆ ಮ್ಯಾಂಗೋದಲ್ಲಿ. ಅವರೇ ಮಾರ್ಕೊಂಡು ದುಡ್ಡು ಮಾಡ್ಕೋಬೋದು. ಆದರೆ ನಮ್ಮ ಓನರ್ ಆ ಥರ ಅಲ್ಲ. ವರ್ಷನೂ ಈ ಮ್ಯಾಂಗೋ ಸೀಸನ್ ಬಂದರೆ ನಾವೇ ಮರ್ತ್ಕೊಂಡಿರ್ತೀವಿ. ಒಂದು 3-4 ದಿವಸ ಮುಂಚೆನೇ ಮ್ಯಾಂಗೋ ಬರುತ್ತೆ ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ನಮ್ಮ ಹುಡುಗರು ಎಲ್ಲರೂ ತುಂಬಾ ಖುಷಿ ಇರ್ತೀವಿ ಫ್ರೆಂಡ್ಸ್. ಒಂದು ಮನುಷ್ಯ ಒಂದು ಏನಾದರೂ ಕೊಟ್ಟಾಗ ನಾವು ಎಷ್ಟು ಖುಷಿಪಟ್ಟು ಆರೈಸ್ತೀವೋ ಅದೇ ಅವ್ರಿಗೆ ಆಯಸ್ಸು ಆರೋಗ್ಯ ಜಾಸ್ತಿ ಹೆಚ್ಚಿಸ್ತಾನೆ ದೇವರು. ನಾವೊಬ್ರಿಗೆ ಒಳ್ಳೇದು ಒಂದು ಖುಷಿಯಿಂದ. ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟು ಹಣ್ಣು ನಮಗೆ ಕೊಟ್ಟಿರೋದು. ಒಂದು ಬಾಕ್ಸ್ ತೋರಿಸಿದ್ದೀನಿ ನಿಮಗೆ. ಒಂದು 3 ಥರ ಹಣ್ಣನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಎಷ್ಟು ಚೆನ್ನಾಗಿದೆ ಹಣ್ಣು, ಘಮ ಅಂತ ಇದೆ ಫ್ರೆಂಡ್ಸ್. ಇದನ್ನು ಬೇಕಾದ್ರೆ ಇವಾಗ ತಿನ್ಬೋದು ಫ್ರೆಂಡ್ಸ್. ಇದನ್ನು ಇವಾಗ ತಿನ್ಬೋದು, ಆದರೆ ನಾನು ತಿಂತೀನಿ, ಕಟ್ ಮಾಡ್ಕೊಂಡು ಹೋಗ್ತೀನಿ. ಇದೊಂಥರ ಆಮೇಲೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು. ಎಲ್ಲಾದರೂ ಯಾವುದು ಕೆಟ್ಟೋಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಲ್ರಿಗೂ ಆ ಥರ ಮನಸ್ಸಿರಲ್ಲ. ನಾವು ಬೆಳೆದಿದ್ದನ್ನ ಕೊಡ್ತಾರೆ ಅವ್ರಿಗೆ ಬೇಕಾದವ್ರಿಗೆ, ಅವ್ರ ಫ್ರೆಂಡ್ಗೆ, ಇಲ್ಲ ಅವ್ರ ಅಕ್ಕಪಕ್ಕದ ಮನೆಯವ್ರಿಗೆ, ಅವ್ರ ಸಂಬಂಧಿಕರಿಗೆ ಕೊಡ್ತಾರೆ. ಇಡೀ ಕೆಲಸ ಮಾಡೋ ಎಲ್ಲ ಸ್ಟಾಫು, ಸಿಸ್ಟ್ರಿಗೆ, ಬ್ರದರ್ಗೆ, ಡಾಕ್ಟ್ರಿಗೆ, ಹೌಸ್ ಕೀಪಿಂಗಿಗೆ, ಸೆಕ್ಯೂರಿಟಿಗೆ, ಮೇಂಟೆನೆನ್ಸ್ಗೆ, IT ಅವ್ರಿಗೆ, ಇಷ್ಟು ಜನಕ್ಕೆಲ್ಲ ಯಾರಿಗಾದ್ರೂ ಕೂಡ ಮನಸ್ಸು ಬರ್ತಾ ನೀವೇ ಯೋಚನೆ ಮಾಡಿ. ಆದರೆ ನಮಗೆ ಫ್ರೆಂಡ್ಸ್ ವರ್ಷನೂ ಒಂದೊಂದು ಬಾಕ್ಸ್ ಹಣ್ಣು ಕೊಡ್ತಾರೆ. ಇದೇ 1 ವೀಕು ಫ್ರೆಂಡ್ಸ್ ನಾನು ಮ್ಯಾಂಗೋ ತಂದೇ ಇಲ್ಲ. ಈ ಸಲ ಟೈಮ್ ನೋಡ್ತಾಯಿದ್ದೀನಿ, ಮ್ಯಾಂಗೋ ತಂದೇ ಇಲ್ಲ. ಆದರೆ ಇನ್ನು ನಾನು ತರಲ್ಲ. ಈಗ ಇದರಲ್ಲೇ ತಿಂದು ಆಸೆ ತೀರೋಗುತ್ತೆ. ಇದೇ ಏನಿಲ್ಲ ಅಂದ್ರೆ ನಾವು 1 ವೀಕ್ ತಿಂತೀವಿ. ಡೈಲಿ 2 ತಿಂದ್ರೂ 17 ಹಣ್ಣಿದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರ ನಿಮಗೂ ಯಾರಿಗಾದರೂ ನಿಮ್ಮ ಬಾಸ್ಗಳು, ನಿಮ್ಮ ಓನರ್ ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ನಮಗಂತೂ ಫ್ರೆಂಡ್ಸ್ ಲಕ್ಷ್ಮೀ ಹಬ್ಬ ಬಂದರೆ ಒಂಥರ ಖುಷಿ ಆಗುತ್ತೆ. ಆಗ ನಮಗೆ ಸ್ಯಾರಿ, ಹೂವು, ಕುಂಕುಮ ಎಲ್ಲ ಕೊಟ್ಟು ನಮ್ಮನ್ನೆಲ್ಲ ಕೂರಿಸಿ ಪೂಜೆ ಮಾಡ್ತಾರೆ. ಅದು ಮನೆ ಥರ ಅವರು ನೋಡಿ ನಮ್ಮನ್ನೆಲ್ಲ ಫ್ಯಾಮಿಲಿ ಅನ್ಕೋತಾರಲ್ಲ, ನಮಗೆ ಆ ಮನೆ ಥರನೇ ಖುಷಿ ಆಗುತ್ತೆ. ನಾನು ರಜೆನೇ ಹಾಕಲ್ಲ ಲಕ್ಷ್ಮೀ ಹಬ್ಬದಲ್ಲಿ. ಇನ್ನು ಫ್ರೆಂಡ್ಸ್ ಮ್ಯಾಂಗೋ ಫ್ರೂಟ್ ಬಂದಾಗ ಇದೊಂಥರ ಖುಷಿ ಆಗುತ್ತೆ, ಮ್ಯಾಂಗೋ ಕೊಡ್ತಾರೆ ಅಂತ. ಅದು ಅವ್ರ ಕೈಯಿಂದನೇ ಕೊಡ್ತಾರೆ, ಓನರೇ ಕೊಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಮ್ಯಾಂಗೋ ಬಗ್ಗೆ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ನಮ್ಮ ಓನರು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ಅವ್ರಿಗೆ ಒಳ್ಳೆ ಮನಸ್ಸಿದ್ರೆ ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡ್ಬೋದು. ಅವರು ಒಳ್ಳೆ ರೀತಿ ನಮಗೆಲ್ಲ ಹೇಳ್ಕೊಟ್ರೆ ನಾವು ಒಳ್ಳೆ ಬುದ್ಧಿನ ಕಲ್ತ್ಕೊಂಡು ಆ ಜಾಗದಲ್ಲಿ ಕೆಲಸ ಮಾಡ್ಬೋದು. ನಾವು ಅವ್ರನ್ನ ನೋಡಿ ಕಲಿತೀವಪ್ಪ. ಇವರು ಇಷ್ಟು ದೊಡ್ಡ ಪೋಸ್ಟ್ ಇದ್ರೂ ಇವ್ರಿಗೆ ಒಂದು ಚೂರು ಜಂಬ ಇಲ್ಲ, ಏನು ಇವ್ರಿಗೆ ಜಲಸ್ ಇಲ್ಲ. ಇವ್ರನ್ನ ನೋಡಿ ನಾವು ಕಲಿಬೇಕು ಅಂತ ನಾವು ಎಷ್ಟೋನ ಕಲ್ತಿದ್ವಿ ಅವ್ರನ್ನ ನೋಡಿ.
ಹಂಗಾಗಿ ಫ್ರೆಂಡ್ಸ್ ನಮ್ಮ ಓನರ್ಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನೀವು ಎಲ್ಲರೂ ನನ್ನ ವಿಡಿಯೋದ ಮೂಲಕ ಆರೈಸಿ ಅಂತ ಕೇಳ್ಕೊತೀನಿ. ನಾವೇನು ಫ್ರೆಂಡ್ಸ್ ಅವರು ಹಣ್ಣು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ, ಯಾವಾಗಲೂ ನಾನು ನಮ್ಮ ಓನರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಹಬ್ಬದಲ್ಲಿ ಊಟ ಹಾಕ್ತಾರೆ, ಇದೆಲ್ಲ ಕೊಡ್ತಾರೆ ಅಂತಲ್ಲ, ಅವರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿ, ಅವರು ನಮಗೆ ಕೊಡೋ ಗೌರವ ನೋಡಿ ನಾನು ಅವ್ರಿಗೆ ಯಾವಾಗಲೂ ಪ್ರೇಯರ್ ಮಾಡ್ತೀನಿ, ಆರೈಸ್ತೀನಿ. ನಮ್ಮ ಸಾರೆಲ್ಲ ಚೆನ್ನಾಗಿರಲಿ ಯಪ್ಪ, ನಮ್ಮ ಸಾರು ಈ ಹಾಸ್ಪಿಟ್ಲು ಚೆನ್ನಾಗಿದ್ದರೆ ನಮ್ಮಂಥ 106 ಜನಕ್ಕೆ ಅನ್ನ ಸಿಗುತ್ತೆ. ಅವರು ಒಳ್ಳೆ ತಂದಲ್ಲಿ ಇದ್ದರೆ ಅಲ್ವ ಫ್ರೆಂಡ್ಸ್, ಎಷ್ಟೊಂದು ಜನ ಇಲ್ಲಿ ಜಾಗ ಚೆನ್ನಾಗೈತೆ, ಹಾಸ್ಪಿಟ್ಲು ಚೆನ್ನಾಗೈತೆ, ಕೆಲಸ ಚೆನ್ನಾಗೈತೆ ಅಂತ ನಾವು ನೀವೆಲ್ಲ ಹೋಗೋದು. ಹಂಗಾಗಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಆರೈಸ್ತಾ ಇರೋದು. ಒಬ್ಬೊಬ್ರು ಅನ್ಕೋಬೋದು, ಇವ್ರಿಗೆ ಹಣ್ಣು ಕೊಟ್ಟಿದ್ರಲ್ಲ ಅದಕ್ಕೆ ಹೊಗಳುತ್ತಾವ್ರೆ, ಇವ್ರಿಗೆ ಸೀರೆ ಕೊಡ್ತಾರಲ್ಲ ಅದಕ್ಕೆ ಹೊಗಳು. ನೆವರ್, ಅದು ಯಾವುದು ಇಲ್ಲ ಫ್ರೆಂಡ್ಸ್, ಅವ್ರ ಗುಣನೇ ಆ ರೀತಿ. ನಾನೇನು ಸ್ಪೆಷಲ್ಲಾಗಿ ಹೊಗಳೋ ಅವಶ್ಯಕತೆ ಇಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ಯಾರು ಇಂಗ್ಲೀಷಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಯಾರೂ ಹೇಳೋ ಹಾಗಿಲ್ಲ, ಎಲ್ಲರೂ ನಮಸ್ತೆ ಹೇಳಬೇಕು. ಅದನ್ನೇ ನಮ್ಮ ಓನರು ನಮ್ಗೆ ಹೇಳ್ಕೊಟ್ಟಿರೋದು, ನಮ್ಮ ಬಾಸು. ಯಾರು ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಯಾರೂ ಹೇಳೋ ಹಾಗಿಲ್ಲ. ಅದರಲ್ಲೇ ನೀವು ತಿಳ್ಕೊಳ್ಳಿ, ಅವರು ಎಷ್ಟು, ಈಗ ನೋಡಿ ನಮಸ್ತೆ ಅಂದರೆ ಅದು ಒಂದೇ ಪದ, ಇದು ಡಿಸೈನ್ ಇರುತ್ತೆ. ಅದಕ್ಕೆ ಅವರು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ, ಯಾರೇ ಬಂದರೂ ಇದು ಈ ಥರ ಕೈ ಎತ್ತಿ ನಮಸ್ತೆ ಮಾಡಬೇಕು, ಸೆಕ್ಯೂರಿಟಿ ನಾವು ಎಲ್ಲರೂ. ಹಂಗಾಗಿ ಫ್ರೆಂಡ್ಸ್, ನಾನು ಕೆಲಸ ಮಾಡೋ ಜಾಗದಲ್ಲಿ ನನಗಿಷ್ಟು ಒಳ್ಳೆ ಜನ ಸಿಕ್ಕಿದ್ದಾರೆ, ಒಳ್ಳೆ ಜಾಗ ಅಂತ ಹೇಳಕ್ಕೆ ನನಗೆ ಅನ್ನಿಸ್ತು, ನಾನು ಹೇಳಿದ್ದೀನಿ. ನೀವು ಯಾರು ಕೆಲಸ ಮಾಡೋ ಜಾಗದಲ್ಲಿ ನಿಮಗೂ ಇದೇ ಥರ ಒಳ್ಳೆಯದಾಗಿದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಿಳಿಸಿ, ಖುಷಿ ಪಡಿ. ಯಾರು ನಮಗೆ ಎಷ್ಟು ಒಳ್ಳೇದು ಮಾಡ್ತಾರೋ ನಾವು ಅವ್ರಿಗೆ ಒಳ್ಳೇದು ಬಯಸಬೇಕು. ಯಾರು ನಮಗೆ ಕೇಡು ಬಯಸಿ ಕೆಟ್ಟದ್ದು ಮಾಡಿ ಕೆಟ್ಟೋಗ್ಲಿ ಅಂತಾರೋ ಅವ್ರಿಗೆ ನಾವು ಒಳ್ಳೇದು ಬಯಸಲೇಬಾರ್ದು. ನಮಗೆ ಒಳ್ಳೇದು ಏನು ಅಂದರೆ ಫ್ರೆಂಡ್ಸ್, ಅವ್ರು ನಮಗೆ ದುಡ್ಡು ಕೊಡಬೇಕಾಗಿಲ್ಲ, ಒಡವೆ ಮಾಡಿಸ್ಬೇಕಾಗಿಲ್ಲ, ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಥರದಲ್ಲಿ ನಮಗೆ ಕೆಲಸ ಮಾಡೋ ರೀತಿ ಹೇಳ್ಕೊಡ್ತಾರಲ್ಲ ಅದೇ ಸಾಕು. ಒಳ್ಳೆ ರೀತಿ, ಒಳ್ಳೆ ಜಾಗದಲ್ಲಿ ಕೆಲಸ, ಟೆನ್ಷನ್ ಇಲ್ಲದೆ ನಾವು ಕೆಲಸ ಮಾಡ್ತಾಯಿದ್ವಿ. ಆ ಕೆಲಸ ಎಲ್ಲರೂ ಮಾಡಲೇಬೇಕು ಫ್ರೆಂಡ್ಸ್, ಏನು ನಮ್ಮನ್ನು ಕೂರಿಸಿ ಅಂತ ನಾವು ಕೇಳ್ತಾ ಇಲ್ಲ. ಅಲ್ಲಿ ಒಂದು ಒಳ್ಳೆ ಜಾಗ, ಒಳ್ಳೆ ಜನ, ಒಳ್ಳೆ ಅಡ್ಮಿನ್ಗಳು, ಒಳ್ಳೆ ಡಾಕ್ಟ್ರಿಗೂ, ಒಳ್ಳೆ ವರ್ಕರ್ಸು ಇರೋ ಜಾಗದಲ್ಲಿ ನಾವು ಕೆಲಸ ಮಾಡಿದ್ರೆ ನಿಮ್ಮಷ್ಟು ಸೇಫು ಯಾರಿಗೂ ಇರಲ್ಲ, ತಿಳ್ಕೊಳ್ಳಿ. ಅಷ್ಟೇ ಸೇಫ್ಟಿ ಇರಬೇಕು. ನಾವು ದುಡ್ಡು ಸಂಪಾದನೆ ಮುಖ್ಯ ಅಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಮೊದಲೂ 10 ವರ್ಷ ಕೆಲಸ ಮಾಡಿದ್ದೀನಿ ಕಂಪ್ನೀಲಿ, ಅಲ್ಲೂ ನಮ್ಗೆ ಒಳ್ಳೆ ಜಾಗನೇ. ಇಲ್ಲಿ 3 ವರ್ಷ ಆಯಿತು, ಇದು 3ನೇ ವರ್ಷ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲೂ ನಮ್ಗೆ ಒಳ್ಳೆ ಪ್ಲೇಸು, ಒಳ್ಳೆ ಓನರು, ಒಳ್ಳೆ ವರ್ಕರ್ಸು, ಅವ್ರ ಜೊತೆ ಎಲ್ಲ ನಮಗೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನಾವೆಲ್ಲಿ ಎಷ್ಟು ದಿನ ಎಷ್ಟು ವರ್ಷ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ದಿನ ಇದ್ದೀವಿ ಅಷ್ಟು ದಿವಸ ಖುಷಿಯಿಂದ ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯ. ಯಾರು ಎಷ್ಟು ದಿವಸ ಇರ್ತೀವೋ ಯಾರಿಗೂ ಯಾವ ಜಾಗ ಶಾಶ್ವತ ಅಲ್ಲ. ನಾವೆಲ್ಲಿರ್ತೀವಿ ಅಲ್ಲಿ ಒಳ್ಳೆ ರೀತಿಲಿದ್ದರೆ ನಮಗೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋದು. ನಾವು ಒಳ್ಳೆ ತಂದಲ್ಲಿದ್ದರೆ ಒಳ್ಳೇದಾಗೇ ಆಗುತ್ತೆ. ಒಂದು ಕೆಲಸ ಜಾಸ್ತಿ, ಒಂದು ಕೆಲಸ ಕಮ್ಮಿ ಎಲ್ಲ ಆಗ್ತಾ ಇರುತ್ತೆ ಕೆಲಸದ ಪ್ಲೇಸಲ್ಲಿ ಫ್ರೆಂಡ್ಸ್. ಅದೇನು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಏನಿಲ್ಲ. ಹಾಸ್ಪಿಟ್ಲು ಅಂದ್ರೆ ಒಂದೊಂದು ಟೈಮ್ ಪೇಷಂಟ್ ಜಾಸ್ತಿ ಬರ್ತಾರೆ, ಒಂದೊಂದು ಸಲ ಕಮ್ಮಿ ಬರ್ತಾರೆ, ಒಂದೊಂದು ಸಲ ಕ್ರೌಡ್ ಇರುತ್ತೆ, ಒಂದೊಂದು ಸಲ ಜನ ಕಮ್ಮಿ ಬರ್ತಾರೆ, ನಮ್ಮ ವರ್ಕರ್ಸೇ ಒಂದೊಂದು ಸಲ ಮ್ಯಾನ್ ಪವರ್ ಕಮ್ಮಿ ಇರುತ್ತೆ. ಇದನ್ನೆಲ್ಲ ನಾವು ತೂಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅವರು ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಇವತ್ತು ಸ್ವಲ್ಪ ಮ್ಯಾನ್ ಪವರ್ ಕಮ್ಮಿ ಐತೇನೋ, ಇವತ್ತು ಸ್ವಲ್ಪ ಕ್ರೌಡ್ ಐತೇನೋ ಅಂತ ನಮ್ಮನ್ನು ಅವರು ಮಾಡಿಸ್ತಾ ಇದ್ದಾರಲ್ಲ ಅಂತ ನಮಗೇನು ಇದು ಮಾಡ್ದಂಗೆ ನಮ್ಮ ಪಾಡಿಗೆ ನಮ್ಮನ್ನ ಕೆಲಸ ಮಾಡೋಕ್ಕೆ ಬಿಟ್ಟಿರ್ತಾರಲ್ಲ, ಅದು ಒಳ್ಳೆಯ ಗುಣ. ಅವ್ರು ದುಡ್ಡೇ ಕೊಡಬೇಕು, ಅವ್ರು ನಮ್ಮನ್ನ ಕೂರಿಸ್ಬೇಕು ಅಂತ ಯಾವುದೂ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋನ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನೀವು ನನ್ನ ವಿಡಿಯೋ ಓಪನ್ ಮಾಡೋದು ಮುಂಚೆನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್. ಓಕೆ ಫ್ರೆಂಡ್ಸ್, ಬಾಯ್.